ವಿಜ್ಞಾನ ಕ್ಷೇತ್ರದ ಮಹಿಳಾ ಸಾಧಕಿಯರು ಈ ವಿಡಿಯೋ ಸರಣಿಯಲ್ಲಿ ಭಾಗ 13ನೇದಾಗಿ ನಾನು ಈ ದಿನ ತೆಗೆದುಕೊಂಡಿರೋ ವಿಷಯ ಡೆಬೋರಾ ಜಿನ್. ಎಲ್ಲರಿಗೂ ನಮಸ್ಕಾರ. ಈ ವಿಷಯಕ್ಕಾಗಿ ನಾನು ಆಧಾರವಾಗಿ ಉಪಯೋಗಿಸಿರುವ ಪುಸ್ತಕ ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳು. ಅದರ ರಚನೆ ಕ್ಷಮಾ ವಿ ಭಾನುಪ್ರಕಾಶ್. ನಾವು ಈ ತರಹದ ಅನೇಕ ಸಾಧಕಿಯರ ಬಗ್ಗೆ ನೋಡ್ತಾ ಹೋದಾಗ ಈ ಸರಿ ವಿಶೇಷತೆ ತಂಪು ವಿಜ್ಞಾನಿ ಅಂತ ನಾನು ಇವ್ರಿಗೆ ಕರೆದಿದ್ದೀನಿ. ಕಾರಣ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು. ಇವ್ರ ಬಗ್ಗೆ ನಾವು ತಿಳ್ಕೊಳ್ತಾ, ಇವ್ರ ಕಾಲ 1968 ಇದರಿಂದ 2016ರವರೆಗೆ ಮಾತ್ರ 47 ವರ್ಷಗಳು ಮಾತ್ರ ಇದ್ದಂತಹ ಒಬ್ಬ ಸಾಧಕಿ ಇವರು. ಇವರ ಸ್ಥಳ ಕ್ಯಾಲಿಫೋರ್ನಿಯಾ, ಅಮೆರಿಕದಲ್ಲಿ ಅವರು ಹುಟ್ಟಿದ್ದು. ತಮ್ಮ ಪ್ರಾಥಮಿಕ ಶಿಕ್ಷಣ ಅದನ್ನೆಲ್ಲ ಅಲ್ಲೇ ಮಾಡ್ತಾ ಅವರು ಅವರ ತಂದೆ ರಾಮ್ ಜಿನ್ ಅವರು ಮತ್ತು ತಾಯಿ ಹಾಗೂ ಮುಂದೆ ಅವರ ಪತಿ ಸಹ ಭೌತಶಾಸ್ತ್ರಜ್ಞರಾಗಿದ್ದರು. ಹಾಗಾಗಿ ಸಾಮಾನ್ಯವಾಗಿ ಇವ್ರು ಹೇಳ್ತಾರೆ, ಹುಲಿಯ ಹೊಟ್ಟೆಯಲ್ಲಿ ಹುಲಿಯ ಹುಟ್ಟುತ್ತೆ ಅನ್ನೋ ಹಾಗೆ ಭೌತ ವಿಜ್ಞಾನಿಗಳ ದಂಪತಿಗಳಿಗೆ ಇವರು ಭೌತಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ತಮ್ಮ ಕಾರ್ಯಕ್ಷೇತ್ರವನ್ನ ವಿಸ್ತರಿಸಿಕೊಂಡವರಾದ್ರು. ಮುಂದೆ ಅವರ ಪತಿ ಸಹ ಭೌತಶಾಸ್ತ್ರಜ್ಞರೇ ಆಗಿದ್ರು. ಹಾಗಾಗಿ ಇವರ ದಾರಿ ಸುಗಮವಾಗಿತ್ತು. ಇನ್ನು ಅವರ ವಿದ್ಯಾಭ್ಯಾಸ ಏನು ಅಂತ ಹೇಳಿದ್ರೆ, ಭೌತ ವಿಜ್ಞಾನದಲ್ಲಿ ಪದವಿ ಪಡ್ಕೊಂಡ್ರು. ಆಮೇಲೆ ಅವರು PhD ಮಾಡೋದಕ್ಕಾಗಿ ಶಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಸಂಶೋಧನಾ ಪ್ರಬಂಧಗಳನ್ನ ಮಂಡಿಸ್ತಾ ಇದ್ರು. ಅವರ ವಿಷಯ ಯಾವುದು PhDಗೆ ಅಂತ ಹೇಳಿದ್ರೆ ಫರ್ಮಿಯನ್ ಸೂಪರ್ ಕಂಡಕ್ಟರ್. ಹೀಗಂದ್ರೆ ಏನು ಅನ್ನೋದಕ್ಕೆ ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ನಾನು ಈ ವಿಡಿಯೋಗಳನ್ನ ಮಾಡ್ತಿರೋದೇ ವಿಜ್ಞಾನ ಕ್ಷೇತ್ರ ಅಲ್ಲದೆ ಇರುವ ಅದರಲ್ಲಿ ಹೆಚ್ಚಿನ ಬಳಕೆ ಇಲ್ಲದೆ ಇರುವಂತಹ ಸಾಮಾನ್ಯರಿಗಾಗಿ ಅಂತ. ಹಾಗಾಗಿ ಇದನ್ನ ಸ್ವಲ್ಪ ವಿವರಿಸ್ಕೊಂಡು ಮುಂದೆ ಹೋಗೋಣ. ಇಲ್ಲಿ ನಮ್ಮ ವಿದ್ಯುತ್ ವಾಹಕಗಳು ಅಂತ ಹೇಳ್ತೀವಲ್ಲ, ಅದರಲ್ಲಿ ಕಾಪರ್ ಮತ್ತು ಸ್ಟೀಲ್ ಇವುಗಳ ಮೂಲಕ ನಾವು ವಿದ್ಯುತ್ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಪ್ರವಹಿಸೋ ಹಾಗೆ ಮಾಡಿರ್ತಾರೆ. ಅದ್ರ ಜೊತೆಗೆ ಮನುಷ್ಯ ಕೂಡ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರಿಗಾದ್ರೂ ಶಾಕ್ ಹೊಡೆದ್ರೆ ಅದೇ ಮನುಷ್ಯ ಮತ್ತೊಬ್ಬನನ್ನು ಮುಟ್ಟಿದ್ರೆ ಅವ್ರಿಗೂ ಶಾಕ್ ಹೊಡೆಯುತ್ತೆ. ಅಂದ್ರೆ ವಿದ್ಯುತ್ ಮನುಷ್ಯನ ಮೂಲಕ ಕೂಡ ಪ್ರವಹಿಸುತ್ತೆ ಅಂತ ಆಯ್ತು. ಹಾಗೆ ಆದ್ರೆ ವಿದ್ಯುತ್ ಪ್ರವಹಿಸೋದನ್ನ ನಿಲ್ಸೋದು ಯಾವ್ದು ಅಂತ ಹೇಳಿದ್ರೆ, ವಿದ್ಯುತ್ ನಿರೋಧಕ ಮರ, ವುಡ್ಗಳ ಮೂಲಕ ವಿದ್ಯುತ್ತನ್ನ ಪ್ರವಹಿಸಕ್ ಸಾಧ್ಯ ಇಲ್ಲ. ವಿದ್ಯುತ್ನ ಅರೆವಾಹಕ ಅಂತ ಒಂದು ಹೇಳ್ತಾರೆ, ಅದು ಯಾವ್ದಾದ್ರೆ ಸಿಲಿಕಾನ್ ಅಂತೆ ಅದರಲ್ಲಿ. ಆದ್ರೆ ಇದೆಲ್ಲದಕ್ಕಿಂತ ಬಹಳ ತಡೆರಹಿತವಾಗಿ ನೋಡಿ, ತಡೆರಹಿತವಾಗಿ ವಿದ್ಯುತ್ ವಾಹಕವಾಗಿ ಯಾವುದು ಅಂತ ಅನ್ನೋದ್ರ ಬಗ್ಗೆ ಇವರು ಅಧ್ಯಯನ ಮಾಡಿದ್ದು, ಆ ಕ್ಷೇತ್ರದಲ್ಲಿ ಅವರು ಸಂಶೋಧನೆ ಮಾಡಿದ್ದು ಮತ್ತು PhD ಪದವಿಯನ್ನ ಪಡ್ಕೊಂಡಿದ್ದು ಫರ್ಮಿಯನ್ ಸೂಪರ್ ಕಂಡಕ್ಟರ್ ಅಂತ. ಇದರಲ್ಲಿ ಇದನ್ನ ನೋಡ್ತಾ ಇರುವಾಗ ನಮ್ಗೆ ಇಲ್ಲಿ ಒಂದು ವಸ್ತು ಅಂದ್ರೆ ಸಾಮಾನ್ಯವಾಗಿ ಮುಂಚೆಯಿಂದನೂ ಭೌತಶಾಸ್ತ್ರ ಇದರಲ್ಲಿ ಹೇಳ್ತಾ ಇದ್ರು, ಘನ ಸ್ಥಿತಿ, ದ್ರವ ಸ್ಥಿತಿ ಮತ್ತು ಅನಿಲ ಸ್ಥಿತಿ, ಈ 3 ಹಂತಗಳಲ್ಲಿ ಅವರೆಲ್ಲರೂ ಅಧ್ಯಯನ ಮಾಡಿದ್ರು, ಸಂಶೋಧನೆಗಳು ನಡೆದಿದೆ, ಬೇಕಾದಷ್ಟು ಸಾಧಿಸಿದ್ದಾರೆ. ಅದೇ ತರಹ ಇನ್ನೊಂದು ಪ್ಲಾಸ್ಮಾ ಅಂತ ಮತ್ತೆ ಒಂದು ಕಂಡುಹಿಡಿದ್ರು. ಅದು ಇನ್ನೊಂದು ಸ್ಥಿತಿ, ಅದು ಬೆಂಕಿಯ ಸ್ಥಿತಿ ಅಂತ. ಸೂರ್ಯನಲ್ಲಿರುವಷ್ಟು ಬೆಂಕಿಯ ಸ್ಥಿತಿ ಇದೆಯಲ್ಲ, ಅಲ್ಲೂ ಕೂಡ ಒಂದು ಭೌತ ವಿಜ್ಞಾನವೂ ಇದೆ, ರಾಸಾಯನಿಕ ವಿಜ್ಞಾನವೂ ನಡೀತಾ ಇರುತ್ತೆ. ಅದನ್ನ ಕಂಡುಹಿಡಿದು ಅಧ್ಯಯನದ ಮೂಲಕ ನಿರೂಪಿಸಿದಾಗ ಈ ಸ್ಥಿತಿಯನ್ನು ಕೂಡ 4ನೇದಾಗಿ ಪರಿಗಣಿಸಿದ್ದಾರೆ. ಆ ತರ 5ನೇದೊಂದು ಪರಿಗಣಿಸಿದ್ದಾರೆ. ಅದ್ಯಾವ್ದಂದ್ರೆ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ. ಇದೇನು ಅಂತ ಹೇಳಿದ್ರೆ -273 ಡಿಗ್ರಿ ಹಿಮದಲ್ಲಿ ಆ ಒಂದು ತಂಪು ತಾಪಮಾನದಲ್ಲಿ ನಡೆಯುವ ಎಲ್ಲ ಒಂದು ಭೌತಶಾಸ್ತ್ರದಲ್ಲಿ ಏನೇನು ಆ ವಿಜ್ಞಾನ ಏನ್ ನಡೆಯುತ್ತಲ್ಲಿ ಅನ್ನೋದ್ರ ಬಗ್ಗೆ ಒಂದು ವಿಷಯಗಳು. ಈ ವಿಷಯ ಈ ಡೆಬೋರಾ ಜಿನ್ ಅವ್ರಿಗೆ ತುಂಬಾ ಆಸಕ್ತಿದಾಯಕ ಅನ್ನಿಸ್ತು. ಈ 5ನೆಯ ವಿಷಯ ಅದು ಯಾವುದು ಅಂತ ಹೇಳಿದ್ರೆ ನೋಡಿ, ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅನ್ನೋದು ಅವರ ಆಸಕ್ತಿಯ ವಿಷಯ ಆಯ್ತಲ್ಲ. ಹಾಗಾದ್ರೆ ಅದೇನು ಅಂದ್ರೆ, ಭಾರತೀಯ ವಿಜ್ಞಾನಿ ಒಬ್ರು ಸತ್ಯೇಂದ್ರನಾಥ ಬೋಸ್ ಅಂತ, ಅವರು ಐನ್ಸ್ಟೈನ್ ಕಾಲದವರು. ಅವರು ಕಂಡುಹಿಡಿದು ಒಂದು ವಿಚಾರವನ್ನು, ಈ ವಿಚಾರವಾಗಿ ಒಂದು ಸಂಶೋಧನಾ ಪ್ರಬಂಧವನ್ನ ಬರೆದಿದ್ರು. ಅದರ ಅಧ್ಯಯನ ಮಾಡಿದಾಗ ಐನ್ಸ್ಟೈನ್ ಅವ್ರಿಗೆ ಅನ್ನಿಸ್ತು, ನಾನು ಇದರಲ್ಲಿ ಇನ್ನೂ ಹೆಚ್ಚು ಆಳವಾಗಿ ತೊಡಗಿಕೊಳ್ಬೇಕು ಅಂತ. ಆಗ ಅವರು ಈ ಸಂಶೋಧನಾ ಪ್ರಬಂಧವನ್ನ ಆಧರಿಸಿ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಕಂಡುಹಿಡಿದ್ರು. ಅದೇನು ಅಂತ ಹೇಳಿದ್ರೆ, ಅದೇನೆ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ನಡೆಯುವ ಭೌತಿಕ ಕ್ರಿಯೆಗಳು ಏನು ಅನ್ನೋ ವಿಚಾರ, ಅದು ಇವರ ಆಸಕ್ತಿಯ ಕ್ಷೇತ್ರ ಆಯ್ತು. ಹಾಗೆ ಆ ಕಾರ್ಯಕ್ಷೇತ್ರದಲ್ಲಿ ಅವರು ಏನ್ ಮಾಡಿದ್ರು ಅಂದ್ರೆ, ಆ ಶೀತಲ ತಾಪಮಾನದಲ್ಲಿ
ಅತ್ಯಂತ ಶೀತಲವಾದ ತಾಪಮಾನದಲ್ಲಿ ನಡೆಯುವ ಫಿಸಿಕ್ಸ್ ಏನೇನು, ಭೌತ ವಿಜ್ಞಾನ ಅನ್ನೋದನ್ನ ಅವರು ಅಧ್ಯಯನ ಮಾಡ್ತಾ ಹೋದ್ರು. ಅಲ್ಲಿ ಅವರು ಮಾಡಿದ್ದೇನೆಂದ್ರೆ, ಅಲ್ಲಿರುವ ಅನಿಲಗಳ ಈ ಅಣುಗಳಿರುತ್ತೆ ನೋಡಿ, ಆ ಅನಿಲಗಳ ಅಣುಗಳು ಯಾವ ರೀತಿ ವರ್ತಿಸುತ್ತೆ, ಯಾವ ರೀತಿಯಲ್ಲಿ ಚಟುವಟಿಕೆಯನ್ನ ನಡೆಸುತ್ತೆ ಅನ್ನೋ ವಿಚಾರದ ಅಧ್ಯಯನ. ಆಮೇಲೆ ಅದರ ಚಲನೆ ಹೇಗೆ ಅಂತ, ಅಲ್ಲಿರುವ ಅಣುಗಳು ಹೇಗೆ ಚಲನೆ ಏನ್ ಮಾಡುತ್ತೆ ಅನ್ನೋ ವಿಚಾರ, ಮತ್ತು ಘರ್ಷಣೆ, ಆ ಅಣುಗಳು ಪರಸ್ಪರ ಘರ್ಷಿಸುತ್ತವೆ, ಕೆಲವು ಮುರಿದೋಗುತ್ತೆ, ಕೆಲವು ಬಿದ್ದೋಗುತ್ತೆ, ಹೀಗೆ ಡಿಕ್ಕಿ ಹೊಡೆಯುತ್ತೆ. ಹೀಗೆ ಇಂಥ ಸರಳವಾದ ಮಾತಲ್ಲಿ ಹೇಳ್ಬೇಕಂದ್ರೆ ಹಾಗೆ ಆ ಘರ್ಷಣೆಯಿಂದ ಉಂಟಾಗುವ ಕ್ರಿಯೆಗಳು ಏನೇನು, ಇದೆಲ್ಲವನ್ನು ದಾಖಲೆ ಮಾಡಿ ಅಧ್ಯಯನ ಮಾಡಿದಂತ ನಂತರ ಅದರಲ್ಲಿ ವಿದ್ಯುತ್ ವಾಹಕತೆ ಹೇಗೆ ನಡೆಯುತ್ತೆ ಈ ವಿಚಾರವನ್ನು ಇವರು ತಿಳಿಸಿದ್ರು. ಮತ್ತು ಅಲ್ಲಿರುವ ಒಂದು ರಾಸಾಯನಿಕ ಬಂಧ, ಅಲ್ಲೂ ಒಂದು ಏನ್ ಕೆಮಿಸ್ಟ್ರಿ ಅಲ್ಲಿ ಇರ್ಬೋದು, ಈ ಅನಿಲಗಳ ಅಣುಗಳ ನಡುವೆ ಆ ತಾಪಮಾನದಲ್ಲಿ ಯಾವ ರಾಸಾಯನಿಕ ಬಂಧ ನಡೆಯುತ್ತೆ, ಇದೆಲ್ಲವನ್ನು ಬಹಳ ಅವರ ಒಂದು ಸಂದರ್ಶನದಲ್ಲಿ ಸಹ ಅವರು ಹೇಳ್ಕೊಂಡಿದ್ದಾರೆ. ಏನಂದ್ರೆ ಬಹಳ ಖುಷಿಯಿಂದ ಅವರು ಇದನ್ನೆಲ್ಲ ಮಾಡಿದ್ರಂತೆ, ತೊಡಕೊಂಡ್ರಂತೆ. ಅವ್ರಿಗೆ ಕಾಲ ಸರಿದಿದ್ದೆ ಗೊತ್ತಾಗ್ಲಿಲ್ಲ, ತಮ್ಮ ಜೊತೆಯವರ ಜೊತೆ ಸೇರಿ ಇದನ್ನೆಲ್ಲ ನಾನು ಕಂಡುಹಿಡಿದು ದಾಖಲಿಸುವಾಗ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಇವರು ದೊಡ್ಡ ಸಾಧನೆ ಏನ್ ಮಾಡಿದ್ರು, ಶೀತಲ ತಾಪಮಾನದಲ್ಲಿರುವ ಭೌತಶಾಸ್ತ್ರವನ್ನ ಈಗ ಮಾಡಿದ್ರಿಂದ ಏನಾಯ್ತು ಅಂದ್ರೆ ಅವರೊಂದು ಹೊಸದನ್ನ ಕಂಡುಹಿಡಿದ್ರು. ಅದೇನು, ಅತಿ ದ್ರವೀಯ ಸ್ಥಿತಿಯ ಫರ್ಮಯೋನಿಕ್ ಕಂಡನ್ಸೇಟ್ ಅಂತ. ಇದನ್ನ ನಮ್ಮ ಭೌತ ವಿಜ್ಞಾನಿಗಳು, ಭೌತಶಾಸ್ತ್ರಜ್ಞರು ಇದಕ್ಕೆ ಹೆಚ್ಚಿನ ಅರ್ಥಗಳನ್ನ ಕಂಡುಕೊಳ್ಬಹುದು. ನಮ್ಗೆ ಏನಂದ್ರೆ ಅವರು ಈ ಕ್ವಾಂಟಮ್ ಭೌತ ವಿಜ್ಞಾನದ ಭವಿಷ್ಯವನ್ನೇ ಬದಲಾಯಿಸಿದ ಅನ್ವೇಷಣೆಯಂತೆ ಇದು ಅನ್ನೋದೇ ಒಂದು ಆಶ್ಚರ್ಯದ ಮತ್ತು ವಿಶೇಷವಾದ ವಿಚಾರ. ಹಾಗಾಗಿ ನಾವು ಇವ್ರು ಈಕೆ ಮಾಡಿರುವಂತ ಈ ಒಂದು ಕಂಡುಹಿಡಿದಿದ್ದ ರೀತಿಯಿಂದ ಏನಾಯ್ತು, ಅಲ್ಲಿಯವರೆಗೆ ವಿಜ್ಞಾನದಲ್ಲಿ ಏನೇನು ಕಂಡುಹಿಡಿದಾಗಿನ ಒಂದು ಗಡಿ ಅಂತ ಇತ್ತೋ ಅದನ್ನ ಮೀರಿ ದಾಟಿ ವಿಜ್ಞಾನಿಗಳು ಮುಂದಿದ್ದು ಕಂಡುಹಿಡಿಯೋದಕ್ಕೆ ಅವಕಾಶ ಆಯ್ತು. ಮತ್ತೆ ಅದನ್ನ ಹೊಸ ಹೊಸ ಪ್ರಯೋಗಗಳಿಗೆ ಅವಕಾಶ ಆಯ್ತು, ಹೆಚ್ಚಿನ ಫಲಿತಾಂಶ ದೊರೆಯಿತು. ಇದೆಲ್ಲವೂ ಸೇರ್ಬೇಕಾದದ್ದು ಡೆಬೋರಾ ಜಿಂಗ್ ಅವ್ರಿಗೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಜೊತೆಗೆ ಇದಿಷ್ಟು ಮಾಡಿದ ನಂತರ ಇನ್ನೂ ಅವರು ಆ ಒಂದು ಉನ್ನತ ಸ್ಥಿತಿಯಲ್ಲಿ ಇರುವಾಗ್ಲೇ ಅವರೊಂದು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದ್ರು. ತಮ್ಮ 47ನೇ ವಯಸ್ಸಿನಲ್ಲೇ ಅವರು ಇಹಲೋಕವನ್ನ ತ್ಯಜಿಸಬೇಕಾಯ್ತು. ಇದು ಈ ವಿಜ್ಞಾನ ಕ್ಷೇತ್ರ ಕಂಡಂತಹ ಒಂದು ದುರಂತ. ಹಾಗಾಗಿ ಅಲ್ಲಿರುವ ಅದಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನಿಗಳ ಗುಂಪು ಏನಿದೆ ಇವತ್ತು ಕೂಡ ಹನಿಗಣ್ಣಾಗಿ ಅವರನ್ನ ನೆನಪಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಅದೆಷ್ಟು ಅವರು ಬೇಕಾದವರಾಗಿದ್ರು ಅಂತ. ಇಂತಹ ಒಂದು ಸಾಧಕಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂತು ಅಂದ್ರೆ, ಸ್ಟ್ರಾಟನ್ ಪ್ರಶಸ್ತಿ ಅನ್ನೋದು ಸಿಕ್ಕಿದೆ, ಐಸಾಕ್ ನ್ಯೂಟನ್ ಪದಕ ಸಿಕ್ಕಿದೆ, ಬೆಂಜಮಿನ್ ಫ್ರಾಂಕ್ಲಿನ್ ಪದಕ ದೊರೆತಿದೆ. ಜೊತೆಗೆ ಇವ್ರ ಬಗ್ಗೆ ಎಷ್ಟು ಪ್ರೀತಿ ಇತ್ತು ವಿಜ್ಞಾನಿಗಳಿಗೆ ಎಲ್ಲರಿಗೂ ಅಂದ್ರೆ, ಅವರ ಮರಣಾನಂತರ ಕೂಡ ಸ್ಮರಣಾರ್ಥವಾಗಿ ಅನೇಕ ಸಂಶೋಧನೆಗಳನ್ನು ನಡೆಸಿದ್ರು, ಅವರ ಹೆಸರಿನಲ್ಲಿ ನಡೆಸ್ತಾ ಇದ್ರು. ಇದಾದ್ಮೇಲೆ ಮ್ಯಾಕ್ ಆರ್ಥರ್ ಫೆಲೋಶಿಪ್ ಅನ್ನೋದು ಕೂಡ ಮೊದಲು ಇವರಿಗೆ ದೊರೆತಿತ್ತು. ಈ ಸಾಧನೆಯನ್ನ ನೊಬೆಲ್ಗೆ ಪ್ರಶಸ್ತಿಗೆ ಸಹ ಕೊಡಬಹುದು ಅಂತ ಹೇಳಿ ಅನೇಕ ಬಾರಿ ನಾಮಾಂಕಿತವಾಗ್ತಾನೆ ಇತ್ತು. ಇಷ್ಟೆಲ್ಲಾ ಸಾಧನೆಯನ್ನು ಮಾಡಿದ ಈ ಚಿಕ್ಕ ಹುಡುಗಿ ತಮ್ಮ ಕಿರಿ ವಯಸ್ಸಿನಲ್ಲಿ ನಮ್ಮನ್ನ ಅಗಲಿದ್ರು ಸಹ ಅವರ ಒಂದು ಕಾರ್ಯಕ್ಷೇತ್ರದಿಂದ, ಅವರ ಸಾಧನೆಯಿಂದ ಎಂದಿಗೂ ಅಮರರಾಗಿದ್ದಾರೆ. ಇವರನ್ನ ನಾವು ಕೂಡ ಮರೆಯದೆ ನಮ್ಮ ಮುಂದಿನವರೆಗೂ ಕೂಡ ತಲುಪಿಸೋಣ ಅನ್ನೋ ಆಶಯದೊಂದಿಗೆ ನಮಸ್ಕಾರ.